ಆರೋಪಿ ಐಶ್ವರ್ಯ ಗೌಡ ಮೆಡಿಕಲ್ ಟೆಸ್ಟ್ ಅಂತ್ಯ ಆಗಿದೆ. ಕೆಲವೇ ಕ್ಷಣದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಗೋಲ್ಡ್ ಫ್ರಾಡ್ ಕೇಸ್ನಲ್ಲಿ ಐಶ್ವರ್ಯ ಗೌಡ ಅರೆಸ್ಟ್ ಆಗಿದೆ. ವರಾಹಿ ಜ್ಯುವೆಲರ್ಸ್ಗೆ 9 ಕೋಟಿ ವಂಚನೆಯ ಕೇಸ್ ಇದು. 5 ದಿನಗಳ ಬಳಿಕ ವಿಚಾರಣೆಗೆ ಕರೆದಿದ್ದಂತಹ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ಇಬ್ಬರು ಅರೆಸ್ಟ್ ಆಗಿದ್ರು. A1 ಆರೋಪಿ ಐಶ್ವರ್ಯ, A2 ಹರೀಶ್ ಇಬ್ಬರ ಬಂಧನ ಆಗಿತ್ತು. ಈಗ ಮೆಡಿಕಲ್ ಟೆಸ್ಟ್ ಆಗಿದೆ. ಅದಾದ ನಂತರ ವಶಕ್ಕೆ ತೆಗೆದುಕೊಳ್ತಾರೆ. ಮತ್ತೊಂದು ಕಡೆ ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆದ್ರೆ ಈಗ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು. ಐಶ್ವರ್ಯ ಗೌಡ ಮತ್ತು ಗಂಡ ಹರೀಶ್ ಇಬ್ಬರನ್ನ ಕೂಡ ಬಂಧನ ಮಾಡಲಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಇದರಲ್ಲಿ ತಳ್ಕಾಕೊಂಡಿತ್ತು. ಆರೋಪಿ ಐಶ್ವರ್ಯ ಗೌಡ ಮೆಡಿಕಲ್ ಟೆಸ್ಟ್ ಅಂತ್ಯ ಆಗಿದೆ. ಕೆಲವೇ ಕ್ಷಣದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಗೋಲ್ಡ್ ಫ್ರಾಡ್ ಕೇಸ್ನಲ್ಲಿ ಐಶ್ವರ್ಯ ಗೌಡ ಅರೆಸ್ಟ್ ಆಗಿದೆ. ವರಾಹಿ ಜ್ಯುವೆಲರ್ಸ್ಗೆ 9 ಕೋಟಿ ವಂಚನೆಯ ಕೇಸ್ ಇದು. 5 ದಿನಗಳ ಬಳಿಕ ವಿಚಾರಣೆಗೆ ಕರೆದಿದ್ದಂತಹ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ಇಬ್ಬರು ಅರೆಸ್ಟ್ ಆಗಿದ್ರು. A1 ಆರೋಪಿ ಐಶ್ವರ್ಯ, A2 ಹರೀಶ್ ಇಬ್ಬರ ಬಂಧನ ಆಗಿತ್ತು. ಈಗ ಮೆಡಿಕಲ್ ಟೆಸ್ಟ್ ಆಗಿದೆ. ಅದಾದ ನಂತರ ವಶಕ್ಕೆ ತೆಗೆದುಕೊಳ್ತಾರೆ. ಮತ್ತೊಂದು ಕಡೆ ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆದ್ರೆ ಈಗ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು. ಐಶ್ವರ್ಯ ಗೌಡ ಮತ್ತು ಗಂಡ ಹರೀಶ್ ಇಬ್ಬರನ್ನ ಕೂಡ ಬಂಧನ ಮಾಡಲಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಇದರಲ್ಲಿ ತಳ್ಕಾಕೊಂಡಿತ್ತು. ಆರೋಪಿ ಐಶ್ವರ್ಯ ಗೌಡ ಮೆಡಿಕಲ್ ಟೆಸ್ಟ್ ಅಂತ್ಯ ಆಗಿದೆ. ಕೆಲವೇ ಕ್ಷಣದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಗೋಲ್ಡ್ ಫ್ರಾಡ್ ಕೇಸ್ನಲ್ಲಿ ಐಶ್ವರ್ಯ ಗೌಡ ಅರೆಸ್ಟ್ ಆಗಿದೆ. ವರಾಹಿ ಜ್ಯುವೆಲರ್ಸ್ಗೆ 9 ಕೋಟಿ ವಂಚನೆಯ ಕೇಸ್ ಇದು. 5 ದಿನಗಳ ಬಳಿಕ ವಿಚಾರಣೆಗೆ ಕರೆದಿದ್ದಂತಹ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ಇಬ್ಬರು ಅರೆಸ್ಟ್ ಆಗಿದ್ರು. A1 ಆರೋಪಿ ಐಶ್ವರ್ಯ, A2 ಹರೀಶ್ ಇಬ್ಬರ ಬಂಧನ ಆಗಿತ್ತು. ಈಗ ಮೆಡಿಕಲ್ ಟೆಸ್ಟ್ ಆಗಿದೆ. ಅದಾದ ನಂತರ ವಶಕ್ಕೆ ತೆಗೆದುಕೊಳ್ತಾರೆ. ಮತ್ತೊಂದು ಕಡೆ ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆದ್ರೆ ಈಗ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು. ಐಶ್ವರ್ಯ ಗೌಡ ಮತ್ತು ಗಂಡ ಹರೀಶ್ ಇಬ್ಬರನ್ನ ಕೂಡ ಬಂಧನ ಮಾಡಲಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಇದರಲ್ಲಿ ತಳ್ಕಾಕೊಂಡಿತ್ತು. ಆರೋಪಿ ಐಶ್ವರ್ಯ ಗೌಡ ಮೆಡಿಕಲ್ ಟೆಸ್ಟ್ ಅಂತ್ಯ ಆಗಿದೆ. ಕೆಲವೇ ಕ್ಷಣದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಗೋಲ್ಡ್ ಫ್ರಾಡ್ ಕೇಸ್ನಲ್ಲಿ ಐಶ್ವರ್ಯ ಗೌಡ ಅರೆಸ್ಟ್ ಆಗಿದೆ. ವರಾಹಿ ಜ್ಯುವೆಲರ್ಸ್ಗೆ 9 ಕೋಟಿ ವಂಚನೆಯ ಕೇಸ್ ಇದು. 5 ದಿನಗಳ ಬಳಿಕ ವಿಚಾರಣೆಗೆ ಕರೆದಿದ್ದಂತಹ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ಇಬ್ಬರು ಅರೆಸ್ಟ್ ಆಗಿದ್ರು. A1 ಆರೋಪಿ ಐಶ್ವರ್ಯ, A2 ಹರೀಶ್ ಇಬ್ಬರ ಬಂಧನ ಆಗಿತ್ತು. ಈಗ ಮೆಡಿಕಲ್ ಟೆಸ್ಟ್ ಆಗಿದೆ. ಅದಾದ ನಂತರ ವಶಕ್ಕೆ ತೆಗೆದುಕೊಳ್ತಾರೆ. ಮತ್ತೊಂದು ಕಡೆ ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆದ್ರೆ ಈಗ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು. ಐಶ್ವರ್ಯ ಗೌಡ ಮತ್ತು ಗಂಡ ಹರೀಶ್ ಇಬ್ಬರನ್ನ ಕೂಡ ಬಂಧನ ಮಾಡಲಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಇದರಲ್ಲಿ ತಳ್ಕಾಕೊಂಡಿತ್ತು. ಆರೋಪಿ ಐಶ್ವರ್ಯ ಗೌಡ ಮೆಡಿಕಲ್ ಟೆಸ್ಟ್ ಅಂತ್ಯ ಆಗಿದೆ. ಕೆಲವೇ ಕ್ಷಣದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಗೋಲ್ಡ್ ಫ್ರಾಡ್ ಕೇಸ್ನಲ್ಲಿ ಐಶ್ವರ್ಯ ಗೌಡ ಅರೆಸ್ಟ್ ಆಗಿದೆ. ವರಾಹಿ ಜ್ಯುವೆಲರ್ಸ್ಗೆ 9 ಕೋಟಿ ವಂಚನೆಯ ಕೇಸ್ ಇದು.
5 ದಿನಗಳ ಬಳಿಕ ವಿಚಾರಣೆಗೆ ಕರೆದಿದ್ದಂತಹ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ಇಬ್ಬರು ಅರೆಸ್ಟ್ ಆಗಿದ್ರು. A1 ಆರೋಪಿ ಐಶ್ವರ್ಯ, A2 ಹರೀಶ್ ಇಬ್ಬರ ಬಂಧನ ಆಗಿತ್ತು. ಈಗ ಮೆಡಿಕಲ್ ಟೆಸ್ಟ್ ಆಗಿದೆ, ಅದಾದ ನಂತರ ವಶಕ್ಕೆ ತೆಗೆದುಕೊಳ್ತಾರೆ. ಮತ್ತೊಂದು ಕಡೆ ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆದ್ರೆ ಈಗ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು. ಐಶ್ವರ್ಯ ಗೌಡ ಮತ್ತು ಗಂಡ ಹರೀಶ್ ಇಬ್ಬರನ್ನ ಕೂಡ ಬಂಧನ ಮಾಡಲಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಇದರಲ್ಲಿ ತಳ್ಕಾಕೊಂಡಿತ್ತು. ಆರೋಪಿ ಐಶ್ವರ್ಯ ಗೌಡ ಮೆಡಿಕಲ್ ಟೆಸ್ಟ್ ಅಂತ್ಯ ಆಗಿದೆ. ಕೆಲವೇ ಕ್ಷಣದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಗೋಲ್ಡ್ ಫ್ರಾಡ್ ಕೇಸ್ನಲ್ಲಿ ಐಶ್ವರ್ಯ ಗೌಡ ಅರೆಸ್ಟ್ ಆಗಿದ್ದು. ವರಾಹಿ ಜ್ಯುವೆಲರ್ಸ್ಗೆ 9 ಕೋಟಿ ವಂಚನೆಯ ಕೇಸ್ ಇದು. 5 ದಿನಗಳ ಬಳಿಕ ವಿಚಾರಣೆಗೆ ಕರೆದಿದ್ದಂತಹ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ಇಬ್ಬರು ಅರೆಸ್ಟ್ ಆಗಿದ್ರು. A1 ಆರೋಪಿ ಐಶ್ವರ್ಯ, A2 ಹರೀಶ್ ಇಬ್ಬರ ಬಂಧನ ಆಗಿತ್ತು. ಈಗ ಮೆಡಿಕಲ್ ಟೆಸ್ಟ್ ಆಗಿದೆ, ಅದಾದ ನಂತರ ವಶಕ್ಕೆ ತೆಗೆದುಕೊಳ್ತಾರೆ. ಮತ್ತೊಂದು ಕಡೆ ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆದ್ರೆ ಈಗ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು. ಐಶ್ವರ್ಯ ಗೌಡ ಮತ್ತು ಗಂಡ ಹರೀಶ್ ಇಬ್ಬರನ್ನ ಕೂಡ ಬಂಧನ ಮಾಡಲಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಇದರಲ್ಲಿ ತಳ್ಕಾಕೊಂಡಿತ್ತು. ಆರೋಪಿ ಐಶ್ವರ್ಯ ಗೌಡ ಮೆಡಿಕಲ್ ಟೆಸ್ಟ್ ಅಂತ್ಯ ಆಗಿದೆ. ಕೆಲವೇ ಕ್ಷಣದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಗೋಲ್ಡ್ ಫ್ರಾಡ್ ಕೇಸ್ನಲ್ಲಿ ಐಶ್ವರ್ಯ ಗೌಡ ಅರೆಸ್ಟ್ ಆಗಿದ್ದು. ವರಾಹಿ ಜ್ಯುವೆಲರ್ಸ್ಗೆ 9 ಕೋಟಿ ವಂಚನೆಯ ಕೇಸ್ ಇದು. 5 ದಿನಗಳ ಬಳಿಕ ವಿಚಾರಣೆಗೆ ಕರೆದಿದ್ದಂತಹ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ಇಬ್ಬರು ಅರೆಸ್ಟ್ ಆಗಿದ್ರು. A1 ಆರೋಪಿ ಐಶ್ವರ್ಯ, A2 ಹರೀಶ್ ಇಬ್ಬರ ಬಂಧನ ಆಗಿತ್ತು. ಈಗ ಮೆಡಿಕಲ್ ಟೆಸ್ಟ್ ಆಗಿದೆ, ಅದಾದ ನಂತರ ವಶಕ್ಕೆ ತೆಗೆದುಕೊಳ್ತಾರೆ. ಮತ್ತೊಂದು ಕಡೆ ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆದ್ರೆ ಈಗ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು. ಐಶ್ವರ್ಯ ಗೌಡ ಮತ್ತು ಗಂಡ ಹರೀಶ್ ಇಬ್ಬರನ್ನ ಕೂಡ ಬಂಧನ ಮಾಡಲಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ನಟ ಧರ್ಮೇಂದ್ರ ಅವರ ಹೆಸರು ಕೂಡ ಇದರಲ್ಲಿ ತಳ್ಕಾಕೊಂಡಿತ್ತು. The